ನಮಸ್ಕಾರ ಸ್ನೇಹಿತರೆ. ಈ ಕಾಲದಲ್ಲಿ ಒಂದು ಮದುವೆ ಆದ್ರೇನೆ ಗಂಡು ಮಕ್ಕಳು ಬದುಕೋದೇ ಕಷ್ಟವಾಗಿ ಬಿಟ್ಟಿದೆ. ಅಂಥದ್ರಲ್ಲಿ ಈ ಹುಡುಗ ಒಂದೇ ಸರತಿ 3 ಅಕ್ಕ ತಂಗಿಯರನ್ನ ಮದುವೆಯಾಗಿದ್ದಾನೆ. ಹೌದು ಸ್ನೇಹಿತರೆ, 3 ಜನರ ಕೈ ಹಿಡಿದು ಸಪ್ತಪದಿ ತುಳಿದಿದ್ದಾನೆ. 3 ಜನರಿಗೂ ತಾಳಿ ಕಟ್ಟಿದ್ದಾನೆ. ಹೆಂಡತಿಯರು ಕೂಡ ಅವನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ. ಈತನ ವಯಸ್ಸು ಕೇವಲ 20 ವರ್ಷ. ಇವನು ಆ 3 ಅಕ್ಕ ತಂಗಿಯರನ್ನು ಮದುವೆಗೆ ಒಪ್ಪಿಸಿದ್ದು ಹೇಗೆ ಗೊತ್ತಾ? ಇವನು ಮಾಡುವ ಕೆಲಸ ಕೇಳಿದರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಅಸಲಿಗೆ ಈ ಮದುವೆಗೆ ಹುಡುಗಿಯರ ತಂದೆ ತಾಯಿ ಒಪ್ಪಿದ್ದು ಹೇಗೆ? ಇನ್ನು ಫಸ್ಟ್ ನೈಟ್ ನಲ್ಲಿ ಆಗಿದ್ದೇನು ಗೊತ್ತಾ? ಈ ಘಟನೆ ನಡೆದಿರುವುದು ಎಲ್ಲಿ? ಇದಕ್ಕೆ ಕಾನೂನು ಒಪ್ಪುತ್ತಾ? ಇನ್ನು ಮದುವೆಯ ಬಗ್ಗೆ ಹುಡುಗಿ ಕೊಟ್ಟಿರುವ ಟ್ವಿಸ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಘಟನೆ ನಡೆದಿರುವುದು ಎಲ್ಲಿ ಗೊತ್ತಾ? ಎಲ್ಲ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ವಿಡಿಯೋವನ್ನ ನೋಡಿ. ಅದಕ್ಕೂ ಮುನ್ನ ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ ಮುಂದೆ ತರ್ತಿರೋದಕ್ಕೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಪ್ರೋತ್ಸಾಹ ಕೊಡುತ್ತದೆ. ಸ್ನೇಹಿತರೆ, ಈ 3 ಅಕ್ಕ ತಂಗಿಯರು ಒಬ್ಬನನ್ನೇ ಮದುವೆ ಆಗಿರೋದು ಸರಿನಾ? ಎಸ್ ಆರ್ ನೋ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಅದರಲ್ಲೂ ಕೂಡ ಹುಡುಗರಿಗೆ ಮದುವೆ ಮೇಲೇನೆ ಭಯ ಬರೋಕೆ ಶುರುವಾಗಿದೆ. ಯಾಕಂದ್ರೆ ಮದುವೆಯಾಗಿ ಹನಿಮೂನ್ಗೆ ಹೋದಾಗ ಹೆಂಡತಿ ಸಾಯಿಸೋದು, ಮನೆಯಲ್ಲಿ ಡ್ರಮ್ನಲ್ಲಿ ಗಂಡನನ್ನು ಮುಗಿಸೋದು, ಮತ್ತೊಂದು ಕಡೆ ಮದುವೆ ಮುಂಚೆನೆ ಉಡ್ಬಿಯನ್ನು ಹಿಲ್ ಸ್ಟೇಷನ್ ಮೇಲಿಂದ ತಳ್ಳೋದು, ಇಂತಹ ಅನೇಕ ಉದಾಹರಣೆಗಳನ್ನ ನಾವು ಟಿವಿಗಳಲ್ಲಿ ನೋಡಿದ್ದೇವೆ. ಇಂಥವರ ಮಧ್ಯೆ ಓರ್ವ ಹುಡುಗ 3 ಜನ ಯುವತಿಯರನ್ನ ಒಂದೇ ಬಾರಿಗೆ ಮದುವೆಯಾಗಿದ್ದಾನೆ. ಅದು ಕೂಡ ಅಕ್ಕ ತಂಗಿಯರನ್ನೇ. ಕೆಲವರು ಈ ವಿಡಿಯೋ ನೋಡಿ ಇವನ ಅದೃಷ್ಟ ಚೆನ್ನಾಗಿದೆ, ಇವರಿಗೆ ಮಚ್ಚೆ ಇದೆ ಅಂತೆಲ್ಲ ಹೊಗಳುತ್ತಾ ಕಮೆಂಟ್ ಹಾಕ್ತಿದ್ದಾರೆ. ಆದರೆ ಇನ್ನ ಕೆಲವರು ನಿನ್ನ ಕತೆ ಫಿನಿಶ್, ಅಬ್ಬಬ್ಬಾ ಅಂದ್ರೆ 6 ತಿಂಗಳು ಸಂಸಾರ ಮಾಡಬಹುದು ಅಷ್ಟೇ ಅಂತೆಲ್ಲ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ. ಇದಕ್ಕೆ ಆ 3 ಹುಡುಗಿಯರು ಹೇಳಿದ್ದೇನೋ ನೋಡೋಣ ಬನ್ನಿ. ಈ ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ಅಮೋಹ ಜಿಲ್ಲೆಯ ಧೌರ್ಯ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಹುಡುಗಿಯರ ಹೆಸರುಗಳು ಸರೋಜ್, ವಯಸ್ಸು 20, ಸಾವಿತ್ರಿ ವಯಸ್ಸು 19 ಹಾಗೂ ಸಂತೋಷಿ ವಯಸ್ಸು 18. ಇನ್ನು ಇದರಲ್ಲಿ ದೊಡ್ಡವಳು ಸರೋಜ್, ಈಕೆ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ. ಇನ್ನು 2 ತಂಗಿಯರು ಡಿಗ್ರಿ ಓದುತ್ತಿದ್ದಾರೆ. ಇವರು ಓದುವುದಕ್ಕಿಂತ ರೀಲ್ಸ್ ಮಾಡೋದೇ ಹೆಚ್ಚು. ಮೊದಲು ಸರೋಜ್ ರೀಲ್ಸ್ ಮಾಡಲು ಆರಂಭಿಸಿದ್ರು. ಆ ಏರಿಯಾಗೆ ರೀಲ್ಸ್ ನಿಂದನೇ ಇವಳೇ ಹೀರೋಯಿನ್ ಆಗ್ಬಿಟ್ಲು. ಸರೋಜ್ನನ್ನು ನೋಡಿಕೊಂಡು ತಂಗಿಯರು 2 ಕೂಡ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಮೊದಲು ಕೇವಲ ರೀಲ್ಸ್ಗೆ ಸೀಮಿತವಾದ ಇವರು ಆ ನಂತರ ಕಾಮಿಡಿ ವಿಡಿಯೋಸ್ ಮತ್ತು ವ್ಲಾಗ್ಸ್ ಮಾಡಲು ಶುರು ಮಾಡಿದ್ರು. ಇವರಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಬಂದ್ಬಿಟ್ರು. ಆಗ ವಿಡಿಯೋಗಳನ್ನ ಅದ್ಭುತವಾಗಿ ರೆಕಾರ್ಡ್ ಮಾಡೋದಕ್ಕೆ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ಬೇಕಿತ್ತು. ಆಗಲೇ ಪಕ್ಕದ ಊರಿನವನಾದ ವಿಕ್ಕಿ ಅಲಿಯಾಸ್ ವಿಕಾಸ್ ಪರಿಚಯವಾದನು. ಈ ವಿಕಾಸ್ ಸರೋಜಾಳ ಎಲ್ಲಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡೋದು, ಎಡಿಟ್ ಮಾಡೋದನ್ನ ಮಾಡ್ತಿದ್ದ. 2 ತಂಗಿಯರು ನಮಗೂ ಎಡಿಟ್ ಮಾಡಿಕೊಡು ಎಂದು ಪರಿಚಯ ಮಾಡಿಕೊಂಡ್ರು. ರೀಲ್ಸ್ ನಲ್ಲಿ ಕೆಲವು ಬಾರಿ ಗಂಡನಾಗಿ ಕೂಡ ಈ ವಿಕ್ಕಿ ನಟಿಸ್ತಾ ಇದ್ದ. ಈ ಗ್ಯಾಪಲ್ಲಿ ಸರೋಜ್ರನ್ನು ಲವ್ಗೆ ಬೀಳಿಸಿದ. ಆಗ ತಂಗಿರು ನಮಗೂ ಕೂಡ ಅಕ್ಕನ ಬಾಯ್ ಫ್ರೆಂಡ್ ಬೇಕು ಎಂದು ಪಟ್ಟು ಹಿಡಿದರು. ಇದೇ ಸಿಕ್ಕಿದ್ದು ಚಾನ್ಸ್ ಎಂದು ವಿಕ್ಕಿ ಒಪ್ಪಿಕೊಂಡ. 1+2 ಆಫರ್ನಂತೆ ಒಬ್ಬರನ್ನು ಪ್ರೀತಿಸಿದ್ದಕ್ಕೆ 2 ಫ್ರೀಯಾಗಿ ಸಿಕ್ಕಿದ್ರು. ಇನ್ನು ಸರೋಜ್ ಮನೆಯಲ್ಲಿ ಅವಳಿಗೆ ಮದುವೆ ಮಾಡಲು ಅವರ ತಂದೆ ತಾಯಿ ತೀರ್ಮಾನ ತೆಗೆದುಕೊಂಡ್ರು. ಆಗಲೇ ಸರೋಜ್ ನಾನು ವಿಕ್ಕಿಯನ್ನ ಪ್ರೀತಿಸ್ತಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಎಂದು ತಂದೆ ತಾಯಿಯ ಬಳಿ ಹೇಳಿದಳು. ಆದರೆ ತಂದೆ ತಾಯಿ ಇದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ಅವನಿಗೆ ಸರಿಯಾಗಿ ಕೆಲಸ ಇಲ್ಲ, ಇಂಥವನಿಗೆ ನನ್ನ ಮಗಳನ್ನು ಕೊಡೋದಿಲ್ಲ ಎಂದು ಅವರ ತಂದೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ರು. ಆದರೆ ಸರೋಜ್ ಮಾತ್ರ ವಿಕ್ಕಿಯನ್ನು ಮದುವೆ ಆಗ್ತೀನಿ ಅಂತ ತಂಗಿಯರ ಬಳಿ ಹೇಳಿದಳು. ಆಗ ತಂಗಿಯರಿಬ್ಬರು ಅಕ್ಕ ನಾವು ಕೂಡ ವಿಕ್ಕಿಯನ್ನೇ ಮದುವೆ ಆಗಿ ಬಿಡ್ತೀವಿ, ಆಗ 3 ಜನ ರೀಲ್ಸ್ ಮಾಡಿಕೊಂಡು ಒಳ್ಳೆ ಹಣ ಸಂಪಾದನೆ ಮಾಡಿಕೊಂಡು ಜೀವನವನ್ನ ನಡೆಸಬಹುದು ಎಂದು ಹೇಳ್ತಾರೆ. ಮೊದಲು ಸರೋಜ್ ಇದಕ್ಕೆ ನಿರಾಕರಿಸುತ್ತಾಳೆ, ಆನಂತರ
ಆದರೆ ಕಾಲೇಜ್ಗೆ ಹೋಗುವ ಬದಲು ಬಟ್ಟೆ ಅಂಗಡಿಗೆ ಹೋಗಿ ಮದುವೆಗಾಗಿ ಹೊಸ ಬಟ್ಟೆ ಖರೀದಿಸ್ತಾರೆ. ಆನಂತರ ಹತ್ತಿರದಲ್ಲೇ ಇದ್ದಂತಹ ದೇವಸ್ಥಾನಕ್ಕೆ ಹೋಗ್ತಾರೆ. ವಿಕ್ಕಿ ತನ್ನ ಒಬ್ಬ ಸ್ನೇಹಿತನನ್ನ ಕರೆದುಕೊಂಡು ಹೋಗಿರ್ತಾನೆ ಮತ್ತು ಯೂಟ್ಯೂಬ್ನಲ್ಲಿ ಒಂದು ಮದುವೆ ಶಾಸ್ತ್ರದ ವಿಡಿಯೋವನ್ನ ಹಾಕ್ತಾರೆ. ಆ ವಿಡಿಯೋದಲ್ಲಿ ಪೂಜಾರಿ ಏನೆಲ್ಲ ಹೇಳ್ತಿರ್ತಾರೋ ಆ ಶಾಸ್ತ್ರಗಳನ್ನ ಸೇಮ್ ಆಸ್ ಇಟ್ ಈಸ್ ಪಾಲಿಸ್ತಾರೆ. ಮೊದಲು ಸರೋಜ್ ಅಂದರೆ ದೊಡ್ಡವಳಿಗೆ 3 ಗಂಟು ಹಾಕ್ತಾನೆ. ಆನಂತರ 2ನೇ ಅವಳಿಗೆ, ಕೊನೆಯದಾಗಿ 3ನೇ ಅವಳಿಗೆ 3 ಗಂಟು ಹಾಕ್ತಾನೆ. ಇದನ್ನೆಲ್ಲ ಅವನ ಫ್ರೆಂಡ್ ಫೋನ್ನಲ್ಲಿ ರೆಕಾರ್ಡ್ ಮಾಡ್ತಿರ್ತಾನೆ. ನಂತರ ನಮಗೆ ಮದುವೆ ಆಗಿದೆ, ಎಲ್ಲರೂ ಆಶೀರ್ವದಿಸಿ ಎಂದು ವಿಡಿಯೋ ಸಮೇತ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಈ ವಿಡಿಯೋಗಳೇ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದವು. ಕೂಡಲೇ ವಿಷಯ ತಿಳಿದು ತಂದೆ ತಾಯಿ ಎಂಟ್ರಿ ಕೊಟ್ರು. ಆದರೆ ಹುಡುಗಿಯರು ಪಟ್ಟು ಹಿಡಿದರು. ವಿಕ್ಕಿ ತುಂಬಾ ಒಳ್ಳೆಯವನು, ನಾವು ಹೇಳಿದ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಾನೆ, ನಾವು 3 ಇವನ ಜೊತೆನೆ ಜೀವನ ಕಳಿತೀವಿ ಎಂದು ಹೇಳ್ತಾರೆ. ಇದಕ್ಕೆ ಹುಡುಗಿಯ ತಂದೆ ತಾಯಿ ಒಪ್ಪಿಕೊಳ್ಳುತ್ತಾರೆ. ವಿಧಿ ಇಲ್ಲದೆ ನಮ್ಮ ಅಳಿಯನಾಗಿ ನಿನ್ನನ್ನು ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಆನಂತರ 3 ಹುಡುಗಿಯರು ಸೇರಿ ಆ ಹುಡುಗನ ಜೊತೆ ಫಸ್ಟ್ ನೈಟ್ಗೆ ರೆಡಿ ಆಗ್ತಾರೆ. ಈ ವಿಡಿಯೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಾರೆ. ಆದರೆ ವಿಡಿಯೋದಲ್ಲಿ ಒಂದು ಹುಡುಗಿ ಮಾತ್ರ 18 ವರ್ಷಕ್ಕಿಂತ ಚಿಕ್ಕವಳಾಗಿ ಕಾಣಿಸ್ತಾಳೆ. ಈ ವಿಷಯವನ್ನ ನೋಡಿ ಒಬ್ಬರು ಪೊಲೀಸರಿಗೆ ದೂರು ಕೊಡುತ್ತಾರೆ. ಈ ವಿಷಯ ಅಲ್ಲಿನ ಪೊಲೀಸ್ ಕಮಿಷನರ್ಗೆ ತಲುಪುತ್ತದೆ. ಅವರು ಪೊಲೀಸರನ್ನು ಮನೆಗೆ ಕಳಿಸಿ ವಿಚಾರಿಸ್ತಾರೆ. ಆಗ ಬಯಲಿಗೆ ಬರುತ್ತೆ ಅಸಲಿ ವಿಷಯ. ಪೊಲೀಸರು ಈ ವಿಕ್ಕಿಯನ್ನ ಅರೆಸ್ಟ್ ಮಾಡಲು ಮುಂದಾಗುತ್ತಾರೆ. ಯಾಕಂದರೆ ಹಿಂದೂ ಕಾನೂನಿನ ಪ್ರಕಾರ ಒಬ್ಬ ಹುಡುಗ ಒಂದು ಹುಡುಗಿಯನ್ನಷ್ಟೇ ಮದುವೆ ಆಗಬಹುದು. ಡಿವೋರ್ಸ್ ಕೊಟ್ಟ ಮೇಲೇನೆ ಬೇರೆ ಹುಡುಗಿನ ಮದುವೆ ಆಗಬಹುದು. ಈ ರೀತಿ ಒಟ್ಟೊಟ್ಟಿಗೆ 3 ಹುಡುಗಿಯರನ್ನ ಮದುವೆ ಆಗಲು ಸಾಧ್ಯವಿಲ್ಲ. ಆಗ ವಿಕ್ಕಿಯನ್ನ ಪೊಲೀಸರು ಅರೆಸ್ಟ್ ಮಾಡಲು ಮುಂದಾಗ್ತಾರೆ. ಆವಾಗ್ಲೇ ಹೊರಬರುತ್ತೆ ಅಸಲಿ ಸತ್ಯ. ಏನೆಂದ್ರೆ ಈ 3 ಹುಡುಗಿಯರು ನಿಜವಾಗಿಯೂ ಈ ಹುಡುಗನನ್ನ ಮದುವೆ ಆಗಿಲ್ಲ. ಬದಲಿಗೆ ಫೇಮಸ್ ಆಗೋಕೆ ಈ 3 ಹುಡುಗಿಯರು ಆಡಿದ ನಾಟಕ. ಹೌದು ಸ್ನೇಹಿತರೆ, 3 ಹುಡುಗಿಯರು ಒಂದು ಹುಡುಗನನ್ನ ಮದುವೆ ಆದ್ರೆ ಇಡೀ ಭಾರತವೇ ತಿರುಗಿ ನೋಡುತ್ತೆ. ಆಗ ನಮಗೆ ಸಿಕ್ಕಾಪಟ್ಟೆ ವ್ಯೂಸ್, ಲೈಕ್ಸ್ ಬರುತ್ತೆ. ಇದರಿಂದ ನಾವು ಇನ್ನಷ್ಟು ಫೇಮಸ್ ಆಗ್ಬಿಡ್ತೀವಿ. ನಮ್ಮ ಮದುವೆಯ ವಿಡಿಯೋಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. ಅದೇ ರೀತಿ ನಾವು ಪ್ರತಿದಿನ ಏನ್ ಮಾಡ್ತೀವಿ, ಹೇಗೆ ಸಂಸಾರ ಮಾಡುತ್ತಿದ್ದೇವೆ ಅಂತ ಡೈಲಿ ವ್ಲಾಗ್ಸ್ ಮಾಡಲು ಪ್ಲಾನ್ ಮಾಡಿದ್ವಿ. 1 ವರ್ಷದ ಬಳಿಕ ಜನರಿಗೆ ಇದು ಪ್ರ್ಯಾಂಕ್ ಅಂತ ಹೇಳಿ ನಿಜಾಂಶ ಹೇಳ್ತಿದ್ವಿ. ಆದರೆ ಅಲ್ಲಿಯವರೆಗೂ ಈ ರೀತಿ ನಾಟಕ ಆಡಬೇಕು ಎಂದು 3 ಅಕ್ಕ ತಂಗಿಯರು ಮತ್ತು ವಿಕ್ಕಿ ಪ್ಲಾನ್ ಮಾಡಿದ್ರು. ಇದಕ್ಕೆ ಆ ಹುಡುಗಿಯರ ತಂದೆ ತಾಯಿ ಕೂಡ ಒಪ್ಪಿಗೆ ಕೊಟ್ಟಿದ್ರಂತೆ. ನಾಟಕ ಮದುವೆಗೆ ತಂದೆ ತಾಯಿ ಸಪೋರ್ಟ್ ಮಾಡಿದ್ರಂತೆ. ಎಂತ ಕಾಲ ಬಂತು ಸ್ನೇಹಿತರೆ. ಹಳೆ ಕಾಲದಲ್ಲಿ ಕಷ್ಟಪಟ್ಟು ದುಡಿದುಕೊಂಡು ಜೀವನವನ್ನ ಸಾಗಿಸ್ತಿದ್ವಿ. ಒಂದು ಹುಡುಗಿ ಹತ್ರ ಮಾತಾಡಿದ್ರೇನೆ ತಪ್ಪು ಅಂತಿದ್ರು. ಆದ್ರೆ ಕೇವಲ ಲೈಕ್ಸ್ ಮತ್ತೆ ವ್ಯೂಸ್ಗಾಗಿ ಮದುವೆ ನಾಟಕ ಆಡೋಕೆ ರೆಡಿ ಆಗಿದ್ದಾರೆ ಅಂದ್ರೆ ಯಾವ ಕಾಲದಲ್ಲಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಒಟ್ನಲ್ಲಿ ನಾಟಕ ಆಡ್ಕೊಂಡು ಫೇಮಸ್ ಆಗೋಕೆ ಹೋದವರು ಈಗ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಇವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಈ ರೀತಿ ಜನರಿಗೆ ಮೋಸ ಮಾಡಿ ದಾರಿ ತಪ್ಪಿಸೋರಿಗೆ ಶಿಕ್ಷೆ ಆಗಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.